ವೀಕ್ಷಕರೇ, ಒಂದು ಪ್ರೋಮೋ ತೋರಿಸ್ತೀನಿ ನಿಮಗೆ. ಒಂದು ಪ್ರೋಮೋ. ಈ ಪ್ರೋಮೋದಲ್ಲಿ ಯಾವ ರೀತಿ ಇತ್ತು ಅಂತಂದರೆ, ಆತನಿಗೆ ನಾವು ಶುಭ ಕೋರಿದ್ವಿ. ಆ ಪ್ರೋಮೋ ಮೊದಲು ಪ್ಲೇ ಮಾಡ್ತೀನಿ, ಅದಾದ ನಂತರ ಸ್ಟೋರಿ ಹೇಳ್ತೀನಿ. ರಮೇಶ್ ಜಾಧವ್ ಒಬ್ಬ ವಿಶೇಷ ಚೇತನ, ಆದರೆ ಅವನ ಬಳಿ ಇದ್ದಂಥ ಪ್ರತಿಭೆ ಅಪಾರ. 10 ಪಿನ್ ಕಾರ್ಯಕ್ರಮಕ್ಕಾಗಿ, 10 ಪಿನ್ ಟೂರ್ನಮೆಂಟ್ಗಾಗಿ ಥೈಲ್ಯಾಂಡ್ಗೆ ಹೋಗಬೇಕಾಗಿತ್ತು, ಆದರೆ ಆತನ ಬಳಿ ಹಣ ಇರಲಿಲ್ಲ. ರಿಪಬ್ಲಿಕ್ ಬಿಗ್ ಇಂಪ್ಯಾಕ್ಟ್ ಅವನಿಗೆ ಬೇಕಿರುವ ಎಲ್ಲ ಹಣದ ವ್ಯವಸ್ಥೆ ಮಾಡಿಕೊಟ್ಟಿತ್ತು. ಇದೀಗ ಆತ ಥೈಲ್ಯಾಂಡ್ ತಲುಪಿದ್ದಾನೆ. ನಿಮ್ಮದೊಂದು ಪ್ರಾರ್ಥನೆ ಬೇಕು, ಗೆದ್ದು ಬರ್ತಾನೆ. ವೀಕ್ಷಿಸಿ ಬಿಗ್ ಇಂಪ್ಯಾಕ್ಟ್ ಸಂಜೆ 4 ಗಂಟೆಗೆ. ಎಸ್, ನಿಮ್ಮ ಪ್ರಾರ್ಥನೆ ಫಲಿಸಿದೆ. ಆತ ಚಿನ್ನ ಗೆದ್ದಿದ್ದಾನೆ. ಕೇವಲ 10 ಪಿನ್ ಮಾತ್ರವಲ್ಲ, ಅದಕ್ಕಿಂತ ಮೊದಲೇ ಜಾವೆಲಿನ್ ಥ್ರೋನಲ್ಲಿ ಚಿನ್ನ ಗೆದ್ದಿದ್ದಾನೆ. ಇದು ರಿಪಬ್ಲಿಕ್ ಕನ್ನಡದ ಇಂಟರ್ನ್ಯಾಷನಲ್ ಇಂಪ್ಯಾಕ್ಟ್. ಇದು ರಿಪಬ್ಲಿಕ್ ಕನ್ನಡದ ಇಂಟರ್ನ್ಯಾಷನಲ್ ಇಂಪ್ಯಾಕ್ಟ್. ಛಲದಂಕ ಮಲ್ಲ ರಮೇಶ್ ಜಾಧವ್ಗೆ ಒಲಿದು ಬಂತು ಚಿನ್ನದ ಪದಕ. ಅವನ ಬಳಿ ₹1 ಇರಲಿಲ್ಲ ಹೋಗೋದಕ್ಕೆ. 2 ಲಕ್ಷ ಮಾಡಿಕೊಟ್ಟಿತ್ತು ರಿಪಬ್ಲಿಕ್ ಕನ್ನಡ. ಇದು ರಿಪಬ್ಲಿಕ್ ಕನ್ನಡದ ಇಂಟರ್ನ್ಯಾಷನಲ್ ಇಂಪ್ಯಾಕ್ಟ್. ಚಿನ್ನ ಗೆದ್ದಿದ್ದಾನೆ. ಇದು ಕರ್ನಾಟಕಕ್ಕೆ ಸಂದ ಗೆಲುವು. ಜಾವೆಲಿನ್ ಥ್ರೋನಲ್ಲಿ ಗೆದ್ದು ಬೀಗಿದ ರಮೇಶ್ ಜಾಧವ್. ಬನ್ನಿ ವೀಕ್ಷಕರೇ, ಹಾಗಿದ್ರೆ ನೋಡಿ, ಈಗ ಕಾಣ್ತಾ ಇದೆಯಲ್ಲ ಭಾರತದ ಫ್ಲಾಗ್ ಇಟ್ಕೊಂಡಿರೋದು, ಆತ ಅಲ್ಲಿಂದ ಕಳಿಸಿರುವಂಥದ್ದು. ಜಾವೆಲಿನ್ ಥ್ರೋನಲ್ಲಿ ಆತ ಚಿನ್ನ ಗೆದ್ದಿದ್ದಾನೆ. ಆತನಿಗೆ ಎಷ್ಟು ಕಷ್ಟ ಇತ್ತು ಗೊತ್ತಾ? ₹1 ಇರಲಿಲ್ಲ. ಪ್ಯಾರಾ ಒಲಿಂಪಿಕ್ಗೆ ಫೀಸ್ ಕಟ್ಟಬೇಕು ಅಂತಂದರೆ ₹1,60,000 ಬೇಕಿತ್ತು. ಆತನನ್ನು ₹1,60,000 ಮಾತ್ರ ಅಲ್ಲ, ₹2 ಲಕ್ಷ ಇಡೀ ಕರ್ನಾಟಕದ ಜನ ಸೇರಿ ಅವನಿಗೆ ಕೊಟ್ಟರು. ಆತನನ್ನು ಫಾಲೋಅಪ್ ಮಾಡಿದ್ವಿ. ಕಲಬುರಗಿಯಿಂದ ಬೆಂಗಳೂರಿನಿಂದ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಿಂದ ಥೈಲ್ಯಾಂಡ್, ಈಗ ಥೈಲ್ಯಾಂಡ್ನಿಂದ ಕಾಲ್ ಬಂದಿದೆ. ಸರ್, ಹಾಗಿದ್ರೆ ಬನ್ನಿ ಆ ಸ್ಟೋರಿಯ ಹಿನ್ನೆಲೆ ಏನು ಮೊದಲು ತೋರಿಸ್ತೀನಿ. ಎಸ್ ವೀಕ್ಷಕರೇ, ನಾವು ಹೇಳೋಕೆ ಹೊರಟಿರೋದು ಛಲದಂಕ ಮಲ್ಲ ಪ್ಯಾರಾ ಒಲಿಂಪಿಕ್ ರಮೇಶ್ ಜಾಧವ್ ಬಗ್ಗೆ. ಇದೀಗ ಕಲಬುರಗಿ ಟು ಥೈಲ್ಯಾಂಡ್ ತಲುಪಿದ್ದಾನೆ. ಈತನನ್ನ ನಿಮ್ಮ ಮಡಿಲಿಗೆ ಹಾಕಿದ್ವಿ. ಇದಾದ ನಂತರ ನಡೆದಿದ್ದು ಮಹಾ ಮ್ಯಾಜಿಕ್. ಏನೆಲ್ಲ ಆಯ್ತು ಅನ್ನೋದರ ದೃಶ್ಯಗಳನ್ನ ಸೀನ್ ಬೈ ಸೀನ್ ನಾವಿವಾಗ ನಿಮ್ಗೆ ತೋರಿಸ್ತಾ ಹೋಗ್ತೀವಿ ನೋಡಿ. ದಿನಾಂಕ 6/11/2023. ದೃಶ್ಯ 1. ಥೈಲ್ಯಾಂಡ್ಗೆ ಹೋಗಲು ಪರದಾಟ. ರಮೇಶ್ ಜಾಧವ್ 10 ಪಿನ್ ಬೌಲಿಂಗ್ನಲ್ಲಿ ಪಂಟರಾಗಿದ್ರು. ಥೈಲ್ಯಾಂಡ್ನಲ್ಲಿ ನಡೆಯುವ ಗೇಮ್ಗೆ ಸೆಲೆಕ್ಟ್ ಕೂಡ ಆಗಿದ್ರು. ಆದರೆ ಪ್ಯಾರಾ ಒಲಿಂಪಿಯನ್ ಕಮಿಟಿಗೆ ₹1,60,000 ಶುಲ್ಕ ಕಟ್ಟಲಾಗದೆ ಪರದಾಡ್ತಾ ಇದ್ರು. ದಿನಾಂಕ 7/11/2023. ದೃಶ್ಯ 2. ಬಿಗ್ ಇಂಪ್ಯಾಕ್ಟ್ನಲ್ಲಿ ವರದಿ ಪ್ರಸಾರ. ಥೈಲ್ಯಾಂಡ್ಗೆ ಹೋಗೋದಕ್ಕೆ ಆರ್ಥಿಕ ಸಂಕಷ್ಟ ಎದುರಿಸುತ್ತಿದ್ದ ರಮೇಶ್ ಜಾಧವ್ ಬಗ್ಗೆ ಬಿಗ್ ಇಂಪ್ಯಾಕ್ಟ್ನಲ್ಲಿ ಸುದ್ದಿ ಪ್ರಸಾರ ಮಾಡಿದ್ವಿ. ನಾನು ರಮೇಶ್ ಜಾಧವ್ ಅವರ ಗೂಗಲ್ ಪೇ ನಂಬರ್ ನಿಮಗೆ, ಆದರೆ ನೀವು ಪ್ರಯತ್ನ ಪಡೋದಿದ್ರೆ, ಯಾಕಂದರೆ ₹1,60,000 ಈತನಿಗೆ ಬಂದರೆ ಈತ ಅದನ್ನು ಅವರ ಅಕೌಂಟಿಗೆ ಕಳಿಸ್ತಾನೆ. ಆಮೇಲೆ ಅಕೌಂಟಿಗೆ ಕಳಿಸುವಂಥ ಜವಾಬ್ದಾರಿ ನಮ್ಮದು. ಯಾಕಂದರೆ ಅದನ್ನು ಫಾಲೋಅಪ್ ನಾವು ಮಾಡ್ತೀವಿ. ಆ ವಿಶ್ವಾಸ, ಆ ಭರವಸೆ ನಾನು ನಿಮಗೆ ಕೊಡ್ತೀನಿ. ದೃಶ್ಯ 3. ನಿಮ್ಮ ಮಡಿಲಿಗೆ ಹಾಕಿತ್ತು ಬಿಗ್ ಇಂಪ್ಯಾಕ್ಟ್. ಇನ್ನು ಸುದ್ದಿ ಪ್ರಸಾರ ಮಾಡಿ ನೆರವಿಗಾಗಿ ರಮೇಶ್ ಜಾಧವ್ರನ್ನ ನಿಮ್ಮ ಮಡಿಲಿಗೆ ಹಾಕಿದ್ವಿ. ಜಾಧವ್ನ ಹೆಂಗಾದ್ರೂ ಮಾಡಿ ಥೈಲ್ಯಾಂಡ್ಗೆ ಕಳಿಸೋದಕ್ಕೆ ರಿಪಬ್ಲಿಕ್ ಕನ್ನಡ ಟೊಂಕ ಕಟ್ಟಿ ನಿಂತಿತ್ತು. ದೃಶ್ಯ 4. ರಿಪಬ್ಲಿಕ್ ಕನ್ನಡದ ಮನವಿಗೆ ಮಿಡಿದ ಕನ್ನಡಿಗರು. ಇನ್ನು ರಿಪಬ್ಲಿಕ್ ಕನ್ನಡದಲ್ಲಿ ಜಾಧವ್ರ ನೆರವಿಗೆ ನಿಲ್ಲೋಣ ಅಂತ ಕರೆ ಕೊಟ್ವಿ. ಆಗ ನಮ್ಮ ಮನವಿಗೆ ಹೃದಯವಂತರು ಸ್ಪಂದಿಸಿದ್ರು. ದೃಶ್ಯ 5. ಜಾಧವ್ ಅಕೌಂಟ್ಗೆ ಹರಿದು ಬಂತು ದುಡ್ಡು. ಕನ್ನಡಿಗರಿಗೆ ಮನವಿ ಮಾಡ್ತಾ ಇದ್ದೇ ತಡ ರಮೇಶ್ ಜಾಧವ್ ಅಕೌಂಟ್ಗೆ ಹಣ ಹರಿದು ಬರೋದಕ್ಕೆ ಶುರುವಾಯಿತು. ದೃಶ್ಯ 6. ಬರೋಬ್ಬರಿ ₹1.85 ಲಕ್ಷ ಸಂಗ್ರಹ. ರಮೇಶ್ ಜಾಧವ್ ಅಕೌಂಟ್ಗೆ ಬರೋಬ್ಬರಿ ₹1,80,000 ಸಂಗ್ರಹವಾಯಿತು. ದಿನಾಂಕ 8/11/2023. ದೃಶ್ಯ 7. ಬ್ಯಾಂಕ್ಗೆ ಹೋಗಿ ಹಣ ಡ್ರಾ ಮಾಡಿದ ಜಾಧವ್. ಇನ್ನು ಪತ್ನಿ ಅಕೌಂಟ್ ಮತ್ತು ತಮ್ಮ ಫೋನ್ ಪೇಗೆ ಬಂದ ಹಣವನ್ನ ಬ್ಯಾಂಕ್ಗೆ ಹೋಗಿ ಹಣ ಡ್ರಾ ಮಾಡಿದ್ರು. ದೃಶ್ಯ 8.
ಪ್ಯಾರಾ ಒಲಿಂಪಿಕ್ ಕಮಿಟಿಗೆ ಹಣ ಕಟ್ಟಲಾಯಿತು. ಹಣ ಡ್ರಾ ಮಾಡಿ ಪ್ಯಾರಾ ಒಲಿಂಪಿಯನ್ ಕಮಿಟಿಗೆ 1,60,000 ರೂಪಾಯಿ ಹಣವನ್ನ ಜಾಧವ್ ಕಟ್ಟಿದ್ರು. ದಿನಾಂಕ 1/12/2023. ದೃಶ್ಯ 9. ಕಲಬುರಗಿಯಿಂದ ಬೆಂಗಳೂರಿಗೆ ಪ್ರಯಾಣ. ಅದಾದ ಕೆಲವೇ ದಿನಗಳ ಬಳಿಕ ಥೈಲ್ಯಾಂಡ್ಗೆ ಹೋಗೋದಕ್ಕೆ ರಮೇಶ್ ಸಿದ್ಧರಾದ್ರು. ಮನೆಯಲ್ಲಿ ದೇವರಿಗೆ ಕೈ ಮುಗಿದು ದೀಪ ಹಚ್ಚಿ ಕಲಬುರಗಿ ರೈಲು ನಿಲ್ದಾಣಕ್ಕೆ ಹೊರಟರು. ಬಳಿಕ ಹಾಸನ ಸೊಲ್ಲಾಪುರ ಎಕ್ಸ್ಪ್ರೆಸ್ ಮೂಲಕ ಬೆಂಗಳೂರಿಗೆ ಬಂದ್ರು. ನಮ್ಮ ರಿಪಬ್ಲಿಕ್ ಕನ್ನಡ ನ್ಯೂಸ್ ಅವರು ನನಗೆ ಸ್ಪಂದಿಸಿ 24 ಗಂಟೆಗಳಲ್ಲಿ 1,80,000 ರೂಪಾಯಿಯನ್ನು ತಕ್ಷಣ ಸ್ಪಂದಿಸಿದರು. ನಮ್ಮ ಕನ್ನಡದವರಿಗೆ ಧನ್ಯವಾದ ಹೇಳಬೇಕಾಗುತ್ತೆ. ದಿನಾಂಕ 2/12/2023. ದೃಶ್ಯ 10. KIADBಯಿಂದ ಥೈಲ್ಯಾಂಡ್ಗೆ ಜಾಧವ್ ಪ್ರಯಾಣ. ಇನ್ನು ಬೆಂಗಳೂರು ಕೆಂಪೇಗೌಡ ಏರ್ಪೋರ್ಟ್ ಮೂಲಕ ಥೈಲ್ಯಾಂಡ್ಗೆ ಜಾಧವ್ ತೆರಳಿದ್ರು. ಇದೀಗ ಕ್ರೀಡಾಕೂಟ ಶುರುವಾಗಿದ್ದು ಡಿಸೆಂಬರ್ 9ರವರೆಗೂ ನಡೆಯಲಿದೆ. 10 ಪಿನ್ ಬೌಲಿಂಗ್ ಗೇಮ್ನಲ್ಲಿ ರಮೇಶ್ ಜಾಧವ್ ಗೆದ್ದು ಬರಲಿ ಅಂತ ಹಾರೈಸೋಣ. ಇದೀಗ ಬಂದಿರುವಂತ ಮಾಹಿತಿ ಪ್ರಕಾರ ಆತ ಗೋಲ್ಡ್ ಮೆಡಲ್ ಗೆದ್ದಿದ್ದಾನೆ. ಕೇವಲ 10 ಪಿನ್ನಲ್ಲಿ ಮಾತ್ರವಲ್ಲ, ಜಾವೆಲಿನ್ ಥ್ರೋನಲ್ಲಿ ಗೆದ್ದಿದ್ದಾನೆ. ಅದರ ಭಾರತದ ಆ ದೃಶ್ಯಾವಳಿ ಫೋಟೋ ದಯವಿಟ್ಟು ಆ ಫೋಟೋ ಪ್ಲೀಸ್, ಸ್ಟಿಲ್ ಫೋಟೋ ಪ್ಲೀಸ್. ನೋಡಿ, ಇದು ಆತ ಗೋಲ್ಡ್ ಗೆದ್ದಿರುವಂತದ್ದು ಜಾವೆಲಿನ್ ಥ್ರೋನಲ್ಲಿ. ಇದು ರಿಪಬ್ಲಿಕ್ ಕನ್ನಡದ ಮೆಗಾ ಇಂಪ್ಯಾಕ್ಟ್ ಗೋಲ್ಡ್ ಮೆಡಲ್. ಇಂಡಿಯಾಗೆ, ಭಾರತಕ್ಕೆ ಗೋಲ್ಡ್ ಮೆಡಲ್. ರಿಪಬ್ಲಿಕ್ ಕನ್ನಡ ಇಂಟರ್ನ್ಯಾಷನಲ್ ಇಂಪ್ಯಾಕ್ಟ್. ಐ ಥಿಂಕ್ ನಾಳೆ ಕೂಡ ಆತ ಮತ್ತೊಂದು ಚಿನ್ನ ಗೆಲ್ಲುವಂತ ಸಾಧ್ಯತೆ ಇದೆ. ಜೈ ಹೋ, ಭಾರತ್ ಮಾತಾ ಕಿ ಜೈ. ದೇಶ ಮೊದಲು, ಅದನ್ನ ರಮೇಶ್ ಜಾಧವ್ ಮಾಡಿ ತೋರಿಸಿದ್ದಾರೆ. ನಾವು 1,85,000 ಹತ್ರ 2 ಲಕ್ಷ ನಿಮ್ಮಿಂದಾಗಿ ಆತ ಇವತ್ತು ಗೋಲ್ಡ್ ಗೆದ್ದಿದ್ದಾನೆ. ನೀವು ಕಾರಣ. ರಿಪಬ್ಲಿಕ್ ಕನ್ನಡ ಒಂದು ವೇದಿಕೆ. ಈಗ ಮಾತಾಡಿ ವೀಕ್ಷಕರೇ, ಕರೆ ಮಾಡಿ ಮಾತಾಡಿ, ಒಂದು ಥ್ಯಾಂಕ್ಸ್ ಹೇಳಿ. ರಮೇಶ್ ಜಾಧವ್ ನಮಗೆ ಮಾತಾಡಿದ್ದಾನೆ. ಆ ಆಡಿಯೋ ಇದ್ರೆ ದಯವಿಟ್ಟು ಕೇಳಿಸಿ. ಖುಷಿಯಲ್ಲಿ ಆಡಿಯೋ ಇದ್ರೆ ಕೇಳಿಸಿ. ರಮೇಶ್ ಜಾಧವ್ ನಮ್ಮ ಜೊತೆ ಮಾತಾಡಿದ್ದಾನೆ, ಅಂದರೆ ಒಂದು ಆಡಿಯೋ ಕ್ಲಿಪ್ ಕಳಿಸಿದ್ದಾನೆ ಖುಷಿಯಲ್ಲಿ. ಆಮೇಲೆ ನಾನು ತಗೋತೀನಿ. ಮಾತಾಡಿದ್ದಾನೆ, ಗೋಲ್ಡ್ ಗೆದ್ದಿದ್ದಾನೆ. 10 ಪಿನ್ ನಾಳೆ 2 ಗೋಲ್ಡ್ ಮೆಡಲ್ ಬರಲಿ ವೀಕ್ಷಕರೇ. 1 ಗೋಲ್ಡ್ ಮೆಡಲ್ ಗೆದ್ರೆ ಹಿ ವಿಲ್ ಗೆಟ್ 3 lakhs. ಅವನು ಬೆಳ್ಳಿ ಗೆದ್ರೆ 2 lakhs, ಬ್ರಾನ್ಸ್ ಗೆದ್ರೆ 1 lakh. ಆದರೆ ಆತನಿಗೆ ಅವತ್ತು 1,60,000 ರೂಪಾಯಿ ಕಟ್ಟಬೇಕಾಗಿತ್ತು. ನೀವೆಲ್ಲ 10 ರೂಪಾಯಿ, 100 rupees, 1000 rupees, 5,000 rupees ಎಲ್ಲ ಕಳಿಸಿದ್ರಿ. 1 ರೂಪಾಯಿ ಕೂಡ ಆತನ ಅಕೌಂಟ್ಗೆ ಹೋಗಿದೆ. ಆಮೇಲೆ ಲಾಸ್ಟ್ November 6th ಈ ಸ್ಟೋರಿ ಆನರ್, November 6th ಸ್ಟೋರಿ ಆನರ್, December 6th ಗೋಲ್ಡ್ ಮೆಡಲ್. ಇದು ಅತಿ ದೊಡ್ಡ ಸುದ್ದಿ. ನೋಡಿ, ಆತ ದೇವರಿಗೆ ಕೈ ಮುಗಿದು ಹೋಗ್ತಾ ಇದ್ದ. ಮೊನ್ನೆ ನಿಮ್ಗೆ ಗೊತ್ತಿರಲಿ, ದೇವರಿಗೆ ಕೈ ಮುಗಿದು ಬಸ್ಸಲ್ಲಿ ಬಂದು, ಕಲಬುರಗಿಯಿಂದ ಟ್ರೈನಲ್ಲಿ ಬಂದು, ಫ್ಲೈಟಲ್ಲಿ ಹೋಗಿ, ನಾವೆಲ್ಲವನ್ನು ಕೂಡ ಅದನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ನಾವು ಯಾವ ರೀತಿ ದೃಶ್ಯಾವಳಿ ಕೇಳ್ತಾ ಇದೆ, ಅಲ್ಲಿ ಗೆದ್ದಿರುವಂಥದ್ದು. ಇದರ ಆಡಿಯೋ ನಿಮ್ಗೆ ಕೇಳಿಸ್ತೀನಿ. ಗೋಲ್ಡ್ ಮೆಡಲ್ ಆಗಿದೆ ಸರ್, ಗೋಲ್ಡ್ ಮೆಡಲ್ ಆಗಿದೆ. ವಿಡಿಯೋ ಎಲ್ಲ ಮೆಡಲ್ ಆಗಿದೆ ಸರ್, ಗೋಲ್ಡ್ ಮೆಡಲ್ ಆಗಿದೆ. ವಿಡಿಯೋ ಎಲ್ಲ ಬೀಳತ್ತೀನಿ. ಗೋಲ್ಡ್ ಮೆಡಲ್ ಆಗಿದೆ. ಥ್ಯಾಂಕ್ಸ್ ನಮ್ಮ RR ರಿಪಬ್ಲಿಕ್ ಟಿವಿ ಅವರಿಗೆ ಧನ್ಯವಾದಗಳು ಸರ್. ನಾನು ಮಾಡ್ತೀನಿ, ಎಲ್ಲ ಕಳಿಸ್ತೀನಿ ಸರ್. ಗೋಲ್ಡ್ ಮೆಡಲ್ ಆಗಿದೆ ಸರ್, ಗೋಲ್ಡ್ ಮೆಡಲ್ ಆಗಿದೆ. ವಿಡಿಯೋ ಎಲ್ಲ
ಬೀಳತ್ತೀನಿ. ಗೋಲ್ಡ್ ಮೆಡಲ್ ಆಗಿದೆ. ಥ್ಯಾಂಕ್ಸ್ ನಮ್ಮ RR ರಿಪಬ್ಲಿಕ್ ಟಿವಿ ಅವರಿಗೆ ಧನ್ಯವಾದಗಳು ಸರ್. ಮಾಡ್ತೀನಿ, ಎಲ್ಲ ಕಳಿಸ್ತೀನಿ. ಗೋಲ್ಡ್ ಮೆಡಲ್ ಆಗಿದೆ ಸರ್, ಗೋಲ್ಡ್ ಮೆಡಲ್ ಆಗಿದೆ. ರಿಪಬ್ಲಿಕ್ ಕನ್ನಡಕ್ಕೆ ಥ್ಯಾಂಕ್ಸ್. ಪಾಪ ಆತ ಕಳಿಸಿದ್ದಾನೆ, ಮತ್ತೊಮ್ಮೆ ಕೇಳಿಸ್ತೀನಿ. ಸರ್ ಗೋಲ್ಡ್ ಮೆಡಲ್ ಆಗಿದೆ ಸರ್. ಗೋಲ್ಡ್ ಮೆಡಲ್ ಆಗಿದೆ. ವಿಡಿಯೋ ಎಲ್ಲ ಬೀಳತ್ತೀನಿ. ಗೋಲ್ಡ್ ಮೆಡಲ್ ಆಗಿದೆ. ಥ್ಯಾಂಕ್ಸ್ ನಮ್ಮ RR ರಿಪಬ್ಲಿಕ್ ಟಿವಿ ಅವರಿಗೆ ಧನ್ಯವಾದಗಳು ಸರ್. ಮಾಡ್ತೀನಿ, ಎಲ್ಲ ಕಳಿಸ್ತೀನಿ. ವೀಕ್ಷಕರೇ, ಇದೇ ರಮೇಶ್ ಜಾಧವ್ ನಾಳೆ ಮತ್ತೆ 10 ಪಿನ್ ಇದೆ. 10 ಪಿನ್ನಲ್ಲಿ ಕೂಡ ಗೋಲ್ಡ್ ಗೆಲ್ಲಲಿ. ಜಾವೆಲಿನ್ ಥ್ರೋನಲ್ಲಿ ಗೋಲ್ಡ್ ಗೆದ್ದಿದ್ದಾನೆ. ಆತ ವಿಶೇಷ ಚೇತನ, ನೆನಪಿರಲಿ ವೀಕ್ಷಕರೇ, ವಿಶೇಷ ಚೇತನ. ಆತನಿಗೊಂದು ಕೈ ಇಲ್ಲ, ಆದರೆ ಆತ್ಮವಿಶ್ವಾಸ ಇದೆ. ಭಾರತದ ಕೀರ್ತಿ ಪತಾಕೆಯನ್ನು ದೇಶಾದ್ಯಂತ, ವಿಶ್ವದಾದ್ಯಂತ ಏರಿಸಿದ್ದಾನೆ ರಮೇಶ್ ಜಾಧವ್. ವೀಕ್ಷಕರೇ, ನೀವು ಕೊಟ್ಟ ದುಡ್ಡಿಂದಾಗಿ ಆತ ಇವತ್ತು ಅಷ್ಟು ದೊಡ್ಡ ಸಾಧನೆ ಮಾಡಲಿಕ್ಕೆ ಸಾಧ್ಯ ಆಯಿತು. ಅದಕ್ಕೆ ರಿಪಬ್ಲಿಕ್ ಕನ್ನಡ, ನಾನು ಹೇಳ್ತಾ ಇರ್ತೀನಿ, ಅಲ್ಲಿ ಅಧಿವೇಶನ ನಡೀತಾ ಇದೆ. ಮುಖ್ಯಮಂತ್ರಿ ನಾಳೆ ಈ ಗೇಮ್ ಇದೆ, 10 ಪಿನ್ ನಾಳೆ. ನೋಡಿ ಹಿಂಗಿದ್ದಾನೆ. ಆಮೇಲೆ ಆತ ಆ ಮನೆಯಲ್ಲಿ ಕೈ ಮುಗಿದು ಬೆಳ್ಳಂಬೆಳಗ್ಗೆ ಹೊರಟಿದ್ದ. ಆತನನ್ನು ಫಾಲೋ ಮಾಡಿದ್ವಿ. ಕಲಬುರಗಿಯ ನಮ್ಮ ರಿಪೋರ್ಟರ್ ನೋಡಿ, ಎಲ್ಲ ದುಡ್ಡು ಬಂತು. 1,85,000 ಕಟ್ಟಿದ್ವಿ. ಕಟ್ಟಿದ ನಂತರ ಇವತ್ತು ರಿಪಬ್ಲಿಕ್ ಕನ್ನಡದ ಇಂಟರ್ನ್ಯಾಷನಲ್ ಇಂಪ್ಯಾಕ್ಟ್ ಗೋಲ್ಡ್ ಗೆದ್ದಿದ್ದಾನೆ. ಇದು ಇಡೀ ದೇಶ ಹೆಮ್ಮೆ ಪಡುವಂಥ ವಿಚಾರ. ರಿಪಬ್ಲಿಕ್ ಕನ್ನಡ ಇದರ ಬಗ್ಗೆ ಭಾಳ ಪ್ರೌಡ್ ಫೀಲ್ ಇದೆ ನಮಗೆ. ಆತನನ್ನು ಕರ್ಕೊಂಬರ್ತೀನಿ, ನಾನು ಇದೇ ಸ್ಟುಡಿಯೋಗೆ ಗೋಲ್ಡ್ ಸಮೇತ ಕರ್ಕೊಂಬರ್ತೀನಿ. ಆವತ್ತು ನೀವೆಲ್ಲರೂ ಬಂದು ಆತನಿಗೆ ಅಭಿನಂದನೆ ಸಲ್ಲಿಸ್ಬೋದು. ಕ್ರೀಡಾ ಇಲಾಖೆಯ ಲತಾ ಅವರು ಆಲ್ರೆಡಿ ಹೇಳಿದರು, ಅವನು ಗೋಲ್ಡ್ ಗೆದ್ದರೆ ಕ್ರೀಡಾ ಇಲಾಖೆ 3 ಲಕ್ಷ ಕೊಡುತ್ತೆ. 3 ಲಕ್ಷ ಫಿಕ್ಸು. ನೋಡಿ, ಈ ಥರ ಒಂದೇ ಕೈಯಲ್ಲಿ ಪ್ರಾರ್ಥನೆ ಮಾಡಿ ಹೋದಂಥ ಹುಡುಗ, ಆತನಿಗೆ ಆಸರೆಯಾಗಿದ್ದು ರಿಪಬ್ಲಿಕ್ ಕನ್ನಡ. ಈಗ ಕರೆ ಮಾಡಿ ಮಾತಾಡಿ ವೀಕ್ಷಕರು. ನೋಡಿ, ಕಲಬುರಗಿಯಿಂದ ಆತ ಮನೆಯಿಂದ ನೋಡಿ ಒಂದೇ ಟ್ರಂಕ್ ಇಟ್ಕೊಂಡು ಹೋಗ್ತಾ ಇದ್ದಾನೆ. ಟ್ರಂಕ್ ಇಟ್ಕೊಂಡು ಕಲಬುರಗಿ ರೈಲ್ವೆ ಸ್ಟೇಷನ್ಗೆ. ಯಾವಾಗ 1 ತಿಂಗಳು, ಕರೆಕ್ಟ್ 1 ತಿಂಗಳಲ್ಲಿ ಗೋಲ್ಡ್ ಮೆಡಲ್. ರೈಲ್ವೆ ನಿಲ್ದಾಣದಲ್ಲಿ ರಮೇಶ್ ಜಾಧವ್ ನೋಡಿ, ರಿಪಬ್ಲಿಕ್ ಕನ್ನಡ ಫಾಲೋ ಮಾಡಿದರೆ ಒಂದು ವಿಜುವಲ್ ಮಿಸ್ ಮಾಡಲ್ಲ, ಒಂದೇ ಒಂದು ವಿಜುವಲ್ ಮಿಸ್ ಮಾಡಲ್ಲ. ಇದು ಏರ್ಪೋರ್ಟ್ ಕೆಂಪೇಗೌಡ ಏರ್ಪೋರ್ಟ್ ಆದ ನಂತರ ವಿಮಾನದೊಳಗೆ ಕೂತಾಗಲು, ಯಾಕಂದರೆ ದುಡ್ಡು ಕೊಟ್ಟಿರೋದು ನೀವು. ನೀವು 1 ರೂಪಾಯಿ ಕೊಟ್ಟಿರಿ, 1 ಲಕ್ಷ ಕೊಟ್ಟಿರಿ. ನಮ್ಮ ಜವಾಬ್ದಾರಿ ಅದನ್ನು ತಲುಪಿಸೋದು. ಆತನ ಜವಾಬ್ದಾರಿ ಗೆದ್ದು ಬರೋದು. ನಾವು ನಿರೀಕ್ಷೆ ಮಾಡಿರಲಿಲ್ಲ, ಆದರೆ ನಿರೀಕ್ಷೆಗೂ ಮೀರಿ ಆತ ಗೋಲ್ಡ್ ಗೆದ್ದಿದ್ದಾನೆ. ನೋಡಿ, ಭಾರತದ ಕೀರ್ತಿ ಪತಾಕೆಯನ್ನು ಏರಿಸಿದಂಥ ಆ ದೃಶ್ಯ, ಚಿನ್ನ ಗೆದ್ದ ರಮೇಶ್ ಜಾಧವ್ ಇದೆಯಲ್ಲ, ಅದು ಈಗಿನ ಥೈಲ್ಯಾಂಡ್ನ ದೃಶ್ಯ. ಮತ್ತೊಮ್ಮೆ ತೋರಿಸಿ, ಫುಲ್ ಫ್ರೇಮ್ ವಿತ್ ಇಂಡಿಯನ್ ಫ್ಲ್ಯಾಗ್. ವಿತ್ ಗೋಲ್ಡ್ ಮೆಡಲ್, ಜಾವೆಲಿನ್ ಥ್ರೋ, ಛಲದಂಕಮಲ್ಲ ರಮೇಶ್ ಜಾಧವ್ಗೆ ಒಲಿದ ಚಿನ್ನ. ನಾಳೆ 10 ಪಿನ್ ಇದೆ, ಅದರಲ್ಲಿ ಕೂಡ ಗೆದ್ದು ಬರಲಿ. ಇದು ರಿಪಬ್ಲಿಕ್ ಕನ್ನಡ ಮೆಗಾ ಇಂಪ್ಯಾಕ್ಟ್, ಇಂಟರ್ನ್ಯಾಷನಲ್ ಇಂಪ್ಯಾಕ್ಟ್, ಗೋಲ್ಡ್ ಇಂಪ್ಯಾಕ್ಟ್. ಸರ್, ಗೋಲ್ಡ್ ಗೆಲ್ಲೋದಂದ್ರೆ ಏನು ಸರ್? ಅಥ್ಲೆಟಿಕ್ಸ್ ಹತ್ರ ಕೇಳಿ, ಅವರು ಗೊತ್ತಿರುತ್ತೆ ಗೋಲ್ಡ್ನ ಮಹತ್ವ. ಅದು ಇಂಟರ್ನ್ಯಾಷನಲ್ ಲೆವೆಲಲ್ಲಿ ಗೆಲ್ಲೋದು, ಇಂಟರ್ನ್ಯಾಷನಲ್ ಥಾಯ್ಲ್ಯಾಂಡಲ್ಲಿ ಭಾರತದ ತ್ರಿವರ್ಣ ಧ್ವಜವನ್ನು ಎತ್ತಿ ಹಿಡಿಯೋದು ಕನಸು ಸರ್. ನೀವು ಬೆಂಜ್ ಕಾರಲ್ಲಿ ಕೂತರು ಇಷ್ಟು ಥ್ರಿಲ್ ಆಗಲ್ಲ, ಗೊತ್ತಾಯ್ತಲ್ಲ? ಬೆಂಜ್ ಕಾರಲ್ಲಿ ಕೂತರು ಥ್ರಿಲ್ ಆಗಲ್ಲ. ಭಾರತ ರಾಷ್ಟ್ರಧ್ವಜವನ್ನು ಎತ್ತೋದಿದೆಯಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ, ಗ್ರೇಟ್. ಅದು ಕೂಡ ಅವನಿಗೆ ಸಹಾಯ ಮಾಡೋದಕ್ಕೆ ರಿಪಬ್ಲಿಕ್ ಕನ್ನಡ ನೆರವಾಯಿತು. ರಿಪಬ್ಲಿಕ್ ಕನ್ನಡ ವೇದಿಕೆ ಸೃಷ್ಟಿ ಮಾಡಿತು ಬಿಗ್ ಇಂಪ್ಯಾಕ್ಟ್ನಲ್ಲಿ. ನೀವೆಲ್ಲ ಸೇರಿ ಆತನ ಅಕೌಂಟ್ಗೆ ದುಡ್ಡು ಹಾಕಿದಿರಿ. 1,85,000 ಪ್ಲಸ್ 2 lakhs ನಿಯರ್ಲಿ. ಅದರಲ್ಲಿ 1,60,000 ಫೀಸ್ ಕಟ್ಟಬೇಕು ಆತ. ಎಲ್ಲಿಗೆ? ಪ್ಯಾರಾ ಒಲಿಂಪಿಕ್ ಕ್ರೀಡೆಗೆ. ಆತ ಗೆದ್ದು ಬಂದರೆ ಆತನಿಗೆ 3 ಲಕ್ಷ ಬರುತ್ತೆ. 2 ಗೋಲ್ಡ್ ಬಂದರೆ 6 ಲಕ್ಷ ಬರುತ್ತೆ, ಗೊತ್ತಿಲ್ಲ, ನಾನು ಕೇಳ್ತೀನಿ. ಬಟ್ ಈಗ ನೀವು ಕರೆ ಮಾಡಿ ಮಾತಾಡ್ಬೋದು. ಏನು ಅನಿಸ್ತು ಈ ಸ್ಟೋರಿ ಬಗ್ಗೆ ನಿಮಗೆ? ಕಾಲ್ ಬರ್ತಾ ಇದ್ರೆ ಕೇಳ್ತೀನಿ. ಎಸ್, ಓಂ ಪ್ರಕಾಶ್ ಕರೆ ಮಾಡಿದ್ದಾರೆ. ಸರ್ ನಮಸ್ಕಾರ. ನಮ್ಮ ಪ್ರತಿನಿಧಿ ಓಂ ಪ್ರಕಾಶ್ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಓಂ ಪ್ರಕಾಶ್, ಸಂಭ್ರಮ ನಿಮಗಿದು, ಸಂಭ್ರಮ. ಬೇರೆ ಎಲ್ಲ ಸ್ಟೋರಿಗಳನ್ನು ಮಾಡ್ತೀರಿ, ನಿಮಗೆ ಎಷ್ಟೊತ್ತಿಗೆ ಗೊತ್ತಾಯಿತು ಓಂ ಪ್ರಕಾಶ್ ಗೋಲ್ಡ್ ಗೆದ್ದಿದ್ದಾನೆ, ಅದು ಕೂಡ ಜಾವೆಲಿನಲ್ಲಿ? ನಾಳೆ 10 ಪಿನ್ ಇದೆ. ಏನು ಅನಿಸ್ತಾ ಇದೆ? ನೀವು ಮಾಡಿದಂಥ ಸ್ಟೋರಿ ಇವತ್ತು ಇಂಟರ್ನ್ಯಾಷನಲ್ ಇಂಪ್ಯಾಕ್ಟ್ ಆಗಿದೆ. ಓಂ ಪ್ರಕಾಶ್, ನಿಮ್ಮ ಬೈಟ್ ಫಸ್ಟು.
ಜಯಪ್ರಕಾಶ್ ಶೆಟ್ಟಿ ಖಂಡಿತವಾಗೂ ಇಡೀ ದೇಶನೇ ಹೆಮ್ಮೆ ಪಡುವಂಥ ಒಂದು ವಿಚಾರ ಅನ್ನುವಂಥದ್ದು. ಯಾಕಂತಂದರೆ ನಾವು ಒಬ್ಬ ಕ್ರೀಡಾಪಟು ಆತ ಏನು ಭಾರತವನ್ನು ರೆಪ್ರೆಸೆಂಟ್ ಮಾಡಿ ವಿದೇಶದಲ್ಲಿ ತನ್ನ ಪ್ರತಿಭೆಯನ್ನು ತೋರಿಸೋಕ್ಕಾಗದೆ ಕಣ್ಣೀರು ಆಗ್ತಾ ಇರುವಂಥ ಸಂದರ್ಭದಲ್ಲಿ ಆತನ ನೆರವಿಗೆ ನಿಂತಿರುವಂಥದ್ದು ಇದೇ ರಿಪಬ್ಲಿಕ್ ಕನ್ನಡ ಅನ್ನುವಂಥದ್ದು ಇವತ್ತು ಭಾಳ ಹೆಮ್ಮೆಯಿಂದ ಹೇಳ್ಕೊಬೋದು. ಯಾಕಂತಂದರೆ ಆತ ಏನು ಒಬ್ಬ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಟ ಆಡೋದಕ್ಕೆ ಹೋಗಬೇಕಾದ್ರೆ ಒಬ್ಬ ಕ್ರೀಡಾಪಟುಗೆ ದುಡ್ಡಿನ ಹಣದ ಅವಶ್ಯಕತೆಯಿಂದ ಆತ ಹೋಗೋಕ್ಕಾಗದೆ ಕಣ್ಣೀರು ಆಗ್ತಾ ಇರುವಂಥ ಸಂದರ್ಭದಲ್ಲಿ ರಿಪಬ್ಲಿಕ್ ಕನ್ನಡ ತಂಡ ಆತನ ಬೆನ್ನಿಗೆ ನಿಂತ್ಕೊಂಡು ಆತನಿಗೆ ಬೇಕಾದಂಥ ಹಣದ ನೆರವನ್ನು ಇಡೀ ರಾಜ್ಯದ ಜನರ ಮೂಲಕ ಆತನಿಗೆ ಕೊಡಬೇಕಾದಂಥ ಹಣವನ್ನು ಕೊಡಿಸಿ, ಅಂದರೆ 2 ಲಕ್ಷ ರೂಪಾಯಿ ಹಣ, ಅಂದರೆ ಆತನಿಗೆ ಬೇಕಾಗಿದ್ದು 1,60,000 ರೂಪಾಯಿ, ನಾವು ಜನರಿಗೆ ಕೇಳಿದ್ದು 1,60,000 ರೂಪಾಯಿ. ಆದರೆ ಕರುನಾಡಿನ ಜನ 2 ಲಕ್ಷ ರೂಪಾಯಿ ದುಡ್ಡನ್ನು ಆತನ ಅಕೌಂಟ್ಗೆ ಹಾಕಿ ಆತ ಇಲ್ಲಿಂದ ಏನು ಥಾಯ್ಲೆಂಡ್ಗೆ ಹೋಗೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ರು ಅಂಥದ್ದು. ಆತ ಇಲ್ಲಿಂದ ಹೋಗುವಂಥ ಸಂದರ್ಭದಲ್ಲೂ ಕೂಡ ತಾನು ಗೆದ್ದು ಬರ್ತೀನಿ ಅನ್ನುವಂಥ ವಿಶ್ವಾಸ ಇಟ್ಟಿರುವಂಥದ್ದು. ಇವತ್ತು ಮಧ್ಯಾಹ್ನ 3:40 ಸುಮಾರಿಗೆ ಆತ ಥಾಯ್ಲೆಂಡ್ನಲ್ಲಿ ಜಾವ್ಲಿನ್ ಥ್ರೋದಲ್ಲಿ ಗೋಲ್ಡನ್ನು ವಿನ್ ಆಗಿರುವಂಥದ್ದು ಹೇಳಿರುವಂಥದ್ದು. ಅದು ಕೂಡ ಅಷ್ಟೇ ಖುಷಿಯಾಗಿ ಆತ ರಿಪಬ್ಲಿಕ್ ಕನ್ನಡ ಚಾನಲ್ಗೆ ಧನ್ಯವಾದವನ್ನು ಕೂಡ ತಿಳಿಸಿರುವಂಥದ್ದು. ಯಾಕಂತಂದರೆ ಆತ ತಾನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾಗವಹಿಸ್ತೀನೋ ಇಲ್ವೋ ಅನ್ನೋ ಅಂಥ ಆತಂಕ ಇತ್ತು, ಅಳಲಿತ್ತು. ರಿಪಬ್ಲಿಕ್ ಕನ್ನಡದ ಕ್ಯಾಮ್ರಾ ಮುಂದೆ ಕಣ್ಣೀರು ಕೂಡ ಹಾಕಿದ್ದ. ಯಾಕಂದರೆ ಆತನಿಗೆ ಹೋಗೋದಕ್ಕೆ ದುಡ್ಡಿಲ್ಲ ಅನ್ನುವಂಥ ನೋವನ್ನು ಕೂಡ ಆತ ತಟ್ಕೊಂಡಿದ್ದ. ಅಂಥ ಸಂದರ್ಭದಲ್ಲೇ ರಿಪಬ್ಲಿಕ್ ಕನ್ನಡ ಟೀಮ್ ಆತನಿಗೆ ನೆರವಿಗೆ ನಿಂತು ರಾಜ್ಯದ ಜನರ ಮುಖಾಂತರ ಆತನಿಗೆ ದುಡ್ಡು ಕೊಡಿಸಿರುವಂಥದ್ದು. ಇವತ್ತು ಆತ ಥಾಯ್ಲೆಂಡ್ನಲ್ಲಿ ಜಾವ್ಲಿನ್ ಥ್ರೋದಲ್ಲಿ ಇಡೀ ದೇಶವೇ ಹೆಮ್ಮೆ ಪಡುವ ಹಾಗೆ, ಇಡೀ ನಾಡೇ ಹೆಮ್ಮೆ ಪಡುವ ಹಾಗೆ ಆತ ಗೋಲ್ಡನ್ನು ಗೆದ್ದಿರುವಂಥದ್ದು ಅತ್ಯಂತ ಹೆಮ್ಮೆಯ ವಿಚಾರ. ರಿಪಬ್ಲಿಕ್ ಕನ್ನಡ ಇದು ಬಿಗ್ ಇಂಟರ್ನ್ಯಾಷನಲ್ ಇಂಪ್ಯಾಕ್ಟ್. ಬಹಳ ಖುಷಿ ಇದೆ ನನ್ನ ವೃತ್ತಿ ಜೀವನದಲ್ಲಿ ಸಾಕಷ್ಟು ವಿಚಾರಗಳು ಸ್ಥಳೀಯವಾಗಿ ಬೇರೆ ಬೇರೆ ಮಟ್ಟದಲ್ಲಿ ಇಂಪ್ಯಾಕ್ಟ್ ಆದ್ರೆ ಖಂಡಿತ ಓಂ ಪ್ರಕಾಶ್ ಮನೆಯವರನ್ನ ಮಾತಾಡಿಸಿ, ರಮೇಶ್ ಜಾಧವ್ ಮನೆಯವ್ರನ್ನ ಮಾತಾಡಿಸಿ, ಖಂಡಿತವಾಗಲೂ ನಾನು 9 PM ಪ್ರೈಮ್ ಟೈಮಲ್ಲೂ ಕೂಡ ಈ ಇಂಪ್ಯಾಕ್ಟನ್ನು ತಗೋತೀನಿ, ನಮ್ಮ ನ್ಯೂಸಲ್ಲಿ ಕೂಡ ಹೋಗುತ್ತೆ. ಆಮೇಲೆ ಓಂ ಪ್ರಕಾಶ್, ಥ್ಯಾಂಕ್ ಯು ವೆರಿ ಮಚ್. ನಿಮ್ಮ ಸ್ಟೋರಿ ಅದು, ನೀವು ಆ ಒಂದು ಅವಕಾಶವನ್ನು ಮಾಡಿಕೊಟ್ಟಿದ್ದೀರಿ. ನಿಮಗೂ ಕೂಡ ಕಂಗ್ರ್ಯಾಚುಲೇಷನ್ಸ್. 2 ಗೋಲ್ಡ್